ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಪೂಜೆ ಉಂಟು, ವರಮಹಾಲಕ್ಷ್ಮಿ ಪೂಜೆ. ಎಲ್ಲೋ ಮುಗ್ದಾಯಿತು, ಆದರೆ ಇಲ್ಲಿ ನಮ್ಮದು ಅದು ಮೊನ್ನೆ ಏಕಾದಶಿ ಅಂತೇಳಿ ಮಾಡಲಿಲ್ಲ. ಅದು ನಮ್ಮ ಮಂದಿರದ ವತಿಯಿಂದ ಮಾಡೋದು. ಹಾಗೆ ನಮಗೆಲ್ಲ ಪೂಜೆಗೆಲ್ಲ ಕೂತ್ಕೊಳ್ಳಿಕ್ಕೆ ಉಂಟು ಎಲ್ಲರಿಗೂ. ಹಾಗೆ ನಾನೀಗ ಹೊರಡಿದ್ದೇನೆ ಪೂಜೆಗೆಲ್ಲ. ಈಗ ನಾನು ಈಗ ಹೊರಡಿಯಾಗಿದೆ. ಅದು ಈಗ 5 ಗಂಟೆಗೆ ಪೂಜೆ. ಇವತ್ತು ಫ್ರೈಡೇ ಅಲ್ಲ, ಹಾಗೆ ಇದು ಲಾಗಿನ್ ಯಾಕೆ ಬರ್ತದೆ ಅಂತ ಗೊತ್ತಿಲ್ಲ ನನಗೆ. ಸೊ ಇವತ್ತು ಇನ್ನು ನಾನು ಪೂಜೆಗೆಲ್ಲ ಸಾಮಾನೆಲ್ಲ ರೆಡಿ ಮಾಡಿಟ್ಟಿದ್ದೇನೆ. ನಾವು ತಗೊಂಡು ಹೋಗ್ಲಿಕ್ಕೆ ಉಂಟು ಪೂಜೆಗೆಲ್ಲ ಸಾಮಾನು, ಎಂತೆಂತಂತೆಲ್ಲ ಹೇಳಿದ್ದಾರೆ. ಹಾಗೆ ನಾನು ಈಗ ನೋಡಿ ನಿಮಗೆ ನಾನು ತೋರಿಸ್ತೇನೆ, ಎಂತೆಂತ ರೆಡಿ ಮಾಡಿಟ್ಟಿದ್ದೇನೆ ಅಂತ ಎಲ್ಲ ನಿಮಗೆ ತೋರಿಸ್ತೇನೆ. ನೋಡಿ, ಇದೊಂದು ಕಲಶ, ಇದು ಬಾಳೆ ಎಲೆ, ಮತ್ತು ಇದು ಸ್ವಲ್ಪ ಇದು ತುಳಸಿಯ ತುದಿ, ಮತ್ತು ಇದು ತೆಂಗಿನಕಾಯಿ, ಮತ್ತು ಇದು ವೀಳ್ಯದೆಲೆ ಮತ್ತು ಅಡಿಕೆ, ಮತ್ತು ಇದೊಂದು ಲೋಟ ಮತ್ತು ಒಂದು ಚಮಚ ಬೇಕಂತ ಹೇಳಿದ್ದಾರೆ ತರಲಿಕ್ಕೆ. ಮತ್ತು ಇದು ಅಕ್ಕಿ. ಇಷ್ಟು ಬಗೆಯನ್ನು ಇಟ್ಕೊಂಡಿದ್ದೇನೆ. ಈಗ ನಾವು ಇಷ್ಟು ಬಗೆಯನ್ನು ಇಟ್ಕೊಂಡು ಈಗ ನಾನು ಅಲ್ಲಿಗೆ ಹೋಗಬೇಕು. ಮತ್ತು ಅಲ್ಲಿ ಎಲ್ಲ ಪ್ರೊಸೆಸ್ ಎಲ್ಲ ಮಾಡ್ತಾರೆ, ಬಟ್ ತುಂಬ ಮಂದಿ ಇದ್ದಾರೆ ಮಾತೆಯರೆಲ್ಲ ಪೂಜೆಗೆಲ್ಲ ಕೂತ್ಕೊಳ್ಳಿಕ್ಕೆ. ಹಾಗೆ ಈಗ ಮಗ ಸಹ ಶಾಲೆಯಿಂದ ಬಂದ, ಅವನು ಸಹ ಈಗ ಬರ್ತೇನೆ ಅಂತ ಹೇಳಿದ. ನನ್ನೊಟ್ಟಿಗೆ. ಅದಕ್ಕೆ ಕರ್ಕೊಂಡು ಹೋಗೋಣ, ಬರುವಾಗ ಲೇಟ್ ಆಗ್ತದಲ್ಲ, ರಾತ್ರಿ ಆಗ್ತದೆ, 8 ಗಂಟೆ ಆಗ್ತದೆ. ಅವರಿರ್ತಾರೆ, ಆದರೂ ಅವನಿಗೆ ನಾನು ಸಹ ಬರ್ತೇನೆ ಅಂತ ಹೇಳಿದೆ. ಹಾಗೆ ಈಗ ಅವನನ್ನು ಸಹ ನಾನು ಕರ್ಕೊಂಡು ಹೋಗ್ತಾ ಇರ್ತೇನೆ. ಹೋಗೋಣ, ನಿಮಗೆಲ್ಲ ತೋರಿಸ್ತೇನೆ ಪೂಜೆಯಲ್ಲಿ ಎಲ್ಲ ಏನೇನು ಆಗ್ತದೆ ಅಂತೇಳಿ. ಅದು ಅಂದರೆ ಸಾರ್ವಜನಿಕವಾಗಿ ಆಗುವ ಪೂಜೆ. ಹಾಗೆ ಇವನೀಗ ಶಾಲೆಯಿಂದ ಬಂದು ಈಗ ಇದು ಪಲಾವ್ ತಿಂತಾ ಇದ್ದಾನೆ. ಅವನೀಗ ಸ್ನಾನ ಎಲ್ಲ ಮಾಡಿದ, ನನ್ನ ಕೂದಲೆಲ್ಲ ಇದ್ರಾಗೆ ಆಗಿದೆ ಸ್ನಾನ ಮಾಡಿ. ಬರಬೇಡ ಅಂತ ಹೇಳಿದ್ರು ಸಹ ಕೇಳೋದಿಲ್ಲ. ಈಗ ನನ್ನೊಟ್ಟಿಗೆನೆ ಹೊರಡಿದ್ದಾನೆ. ಹಾಗೆ ಮತ್ತೆ ಲೇಟ್ ಆದರೆ ಅದಕ್ಕೆ ಊಟ ಮಾಡೋದು, ತಿಂಡಿ ತಿನ್ನು ಅಂತ. ಈಗ ತಿಂಡಿ ತಿಂತಾ ಇದ್ದಾನೆ. ನಂದೆಲ್ಲ ಹೊರಡಿ ಎಲ್ಲ ಆಗಿದೆ. ಇನ್ನೀಗ ನಾವು ಹೋಗೋದು. ತಿಂತಾ ಇದ್ದಾನೆ, ಬೇಗ ಬೇಗ ತಿಂಡಿಗೆ ಹೋಗೋದು. 5 ಗಂಟೆಗೆ ಬರಲಿಕ್ಕೆ ಹೇಳಿದ್ದಾರೆ. 5 ಗಂಟೆ ಆಗ್ತಾ ಬಂತು. 4:35 ಕಲಿಯಿತು. 5 ಗಂಟೆಗೆ ಜಾಯಿನ್ ಆಗಲಿಕ್ಕೆ ಹೇಳಿದ್ದಾರೆ. ಅಲ್ಲಿ ಬರಬೇಕು, ಪೂಜೆ ಕೂತ್ಕೊಳ್ಬೇಕಂತ. ನಾನು ಇಲ್ಲಿಯೇ ಇದ್ದೀನಿ, ಇನ್ನೂ ಸಹ ಹೊರಡಲಿಲ್ಲ. ಆಯ್ತಾನಾ? ಹೊರಟಿದ್ದೇನೆ. ಅವನು ಇನ್ನೂ ಸಹ ಮನೆಯಿಂದ ಹೊರಗೆ ಬರಲಿಲ್ಲ. ಎಂತ ಮಾಡ್ತಿದ್ದಾನೆ ಗೊತ್ತಿಲ್ಲ. ಆಗೋದಿಲ್ಲ, ಕರಿತಾ ಇದ್ದೇನೆ ಬಾಬಾ ಅಂತ. ಬಿಟ್ಟು ಹೋದ್ರೆ ಸಹ ಬೇಜಾರಾಗ್ತದೆ. ಬಾರಾ. ಈಗ ನೀನು ಬೇಗ ಬಾ ಅಂತೆ. ನಾನು ಹೋಗೋದು ಈಗ. ನೋಡಿ, ಅವನಿಗೆ ಇನ್ನು ಬಾಗಿಲು ಎಲ್ದುಕೋ. ನೋಡಿ, ಈಗ ನಾವಿಲ್ಲಿಗೆ ಈಗ ಬಂದು ರೀಚ್ ಆದೆವು. ಇಲ್ಲಿ ಮಂದಿರದಲ್ಲಿ ಪೂಜೆ ಆಗುವಲ್ಲಿಗೆ ಬಂದೆವು. ಅಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಈಗ ಪೂಜೆಗೆ ಟ್ರೈ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಬೇಗ ಆಯ್ತದ, 5 ಗಂಟೆಗೆ ಅಂತ ಹೇಳಿದರು. ಈಗ ನೋಡುವಾಗ ಅಲ್ಲಿ ಲೇಟ್ ಆಗ್ತದೆ. ಇನ್ನು ಪೂಜೆದ್ದೆಲ್ಲ ಸಾಮಾನು ಜೋಡಿಸ್ತಾ ಇದ್ದಾರೆ. ಈಗ ನನ್ನ ಫ್ರೆಂಡ್ ಇದ್ದರು, ಅವರು ಮತ್ತು ನಾನು ಸ್ವಲ್ಪ ತೆಗೆದುಕೊಂಡು. ನೋಡಿ, ಈಗ ನಾವೀಗ ಪೂಜೆಗೆ ಕೂತ್ಕೊಂಡಿದ್ದೇವೆ. ಪೂಜೆ ಸ್ಟಾರ್ಟ್ ಆಗ್ತಾ ಉಂಟು. ನಾವನ್ನೀಗ ಪೂಜೆಗೆ ಕೂತ್ಕೊಳ್ಸಿ ಮೊದಲ ಪ್ರೊಸೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಈಗ ನನ್ನ ಮಗನಲ್ಲಿ ನಾನು ಮೊಬೈಲ್ ಕೊಟ್ಟಿದ್ದೆ. ಅವನು ಹೀಗೆ ಈ ವಿಡಿಯೋ ಮಾಡಿದ್ದು ನೋಡಿ ಅವಸ್ಥೆ ಒಂದು. ಹಾಗೆ ಹೇಳಿದೆ ನಾನು, ಸ್ವಲ್ಪ ಚೆಂದವಾಗಿ ಮಾಡು ವಿಡಿಯೋ ಎಲ್ಲ, ಕರೆಕ್ಟಾಗಿ ಬರಲಿ ಅಂತ. ಮತ್ತು ಸಹ ಅದು ಕರೆಕ್ಟಾಗಿ ಬರಲಿಲ್ಲ. ಮತ್ತು ಮಾಡಿದ, ಆದರೆ ನನಗೆ ಮಾಡಿದ್ದ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಸ್ವಲ್ಪ ಕ್ಲಿಪ್ಪಿಂಗನ್ನು. ನೋಡಿ, ಈಗೆಲ್ಲ ನಾವೆಲ್ಲ ಪೂಜೆ ಆಗಿದೆ ನೋಡಿ. ತುಂಬ ಖುಷಿ ಆಗ್ತದೆ ಇಂತಹ ಪೂಜೆಗೆಲ್ಲ ನಾವೇ ಕೂತ್ಕೊಂಡು ಮಾಡೋದು. ತುಂಬ ಒಂದು ಭಕ್ತಿ ಶ್ರದ್ಧೆಯಿಂದ ಮಾಡಲಿಕ್ಕೆ ಆಗ್ತದೆ.
ಇದು ವರಮಹಾಲಕ್ಷ್ಮಿ ಪೂಜೆಯಾಗಿ 1 ವಾರದ ನಂತರ ಆದ ಪೂಜೆ. ನೆಕ್ಸ್ಟ್ ಫ್ರೈಡೇ ಬರ್ತದಲ್ಲ ಆವತ್ತಾದ ವರಮಹಾಲಕ್ಷ್ಮಿ ಪೂಜೆ ಇದು. ಹಾಗೆ ತುಂಬ ಸಂಜೆ ಆಗುವಾಗ ತುಂಬ ಜನ ಎಲ್ಲ ಬಂದಿದ್ದರು. ಹಾಗೆ ಅಲ್ಲಿಗೊಂದು 50 ಮಂದಿ ಪೂಜೆಗೆ ಕೂತ್ಕೊಂಡಿದ್ದೇವೆ ನಾವು ಹೆಂಗಸರು. ಮತ್ತು ಭಟ್ರು ಎದುರಿನ ಪೂಜೆ ಮಾಡ್ತಾಯಿದ್ರು. ಹಾಗೆ ನಮಗೆಲ್ಲ ಪೂಜೆದ್ದೆಲ್ಲ ಸವಿಸ್ತಾರವಾಗೆಲ್ಲ ಹೇಳಿದರು, ಹೇಗೆಲ್ಲ ಮಾಡಿದರೆ ಹೇಗೆಲ್ಲ ಒಳ್ಳೆಯದು, ಹೇಗೆಲ್ಲ ವ್ರತ ಹಿಡಿಬೇಕು, ಹಾಗೆ ಹೀಗೆಲ್ಲ ತುಂಬ ಹೇಳಿದರು. ತುಂಬ ಚೆಂದಾಗಿತ್ತು, ಮನಸ್ಸಿಗೆ ಸಹ ಖುಷಿಯಾಯಿತು. ಹಾಗೆ ಸೊ ಫೈನಲಿ ಮನೆಗೆ ಬಂದು ಮುಟ್ಟಿದ್ವಿ. 9 ಗಂಟೆ ಆಯಿತು. 5 ಗಂಟೆ 4:15 ಹೋಗಿದ್ದೇವೆ. 9 ಗಂಟೆ ಆಯಿತು. ಇನ್ನು ಪೂಜೆದ್ದು ವಿಡಿಯೋ ಎಲ್ಲ ನನ್ನ ಮಗ ಮಾಡಿದ್ದು. ಅವನೆಂತ ಮಾಡಿದ ಅಂತ ಗೊತ್ತಿಲ್ಲ ನನಗೆ. ನೋಡುವ ನಿಮಗೆ, ನೋಡುವ ನಾವು ನೆಕ್ಸ್ಟ್ ಆಗಲ್ಲ ಸಿಗುವ.